ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರಾಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಅಡ್ಡ ಮತದಾನದ ಆತಂಕದ ನಡುವೆ ಶರಣಗೌಡರ ಸಂಪರ್ಕ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಸಂಪರ್ಕ ಮಾಡಿದ್ದಾರೆ ಅಂತ ಕಂದಕೂರು ಹೇಳಿದ್ದಾರೆ. ಸೊ ರಾಜಕೀಯದಲ್ಲಿ ಎಲ್ಲರೂ ಸಂಪರ್ಕ ಮಾಡೋದು ಸ್ವಾಭಾವಿಕ. ಸಂಪರ್ಕ ಮಾಡಿದ ನಾಯಕರ ಹೆಸರನ್ನ ಬಹಿರಂಗ ಪಡಿಸಿಲ್ಲ. ಅದು ಕೂಡ ಕಾಂಗ್ರೆಸ್ ನಾಯಕರು ಅನ್ನೋದಷ್ಟೇ ಗೊತ್ತಿರು. ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾ ಬೇಡವೋ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿರಿಯರ ಮಾರ್ಗದರ್ಶನ ಪಡೆದು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾದಗಿರಿಯಲ್ಲಿ ದಳ ಶಾಸಕ ಶರಣಗೌಡ ಕಂದಕೂರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ರಾಜಕೀಯದಾಗ ಎಲ್ಲರಿಗೂ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವರು ಸಂಪರ್ಕ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಕಾಣಿಸೆ ನೇಮ್ ಸಂಪರ್ಕ ಮಾಡಿದ್ದಾರೆ. ನೋಡೋಣ. ನೋಡ್ರಿ, ಈಗ ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ್ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ, ಆಡಳಿತದವ್ರು ಯಾಕೆ ಸಂಪರ್ಕ ಮಾಡ್ತಾರೆ? ಮಾಡಿದ್ದಾರೆ ಹೇಳ್ತೀನಿ, ಅದ್ರಾಗ ಏನು ತಪ್ಪಿದೆ? ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ನಾನು ನಿರ್ಧಾರ ಮಾಡಿಲ್ಲ, ನಿರ್ಧಾರ ಮಾಡಿ ತಿಳಿಸ್ತೀವಿ. ನೋಡಿ, ಈ ರಾಜ್ಯದಾಗ ಆಮಿಷಕ್ಕೊಳಗಾಗಲಾರ್ದಂಥ ಯಾವುದಾದ್ರೂ ವ್ಯಕ್ತಿ ಕುಟುಂಬ ಇದ್ದರೆ ಅದು ನಾವೇ. ಅದು ತಮಗೂ ಗೊತ್ತಿರ್ತಕ್ಕಂಥದ್ದು ಇದೆ. ನೋಡ್ತೀನಿ, ಹೇಳ್ತೀನಿ ಅಂತ ಹೇಳಿ. ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಇದ್ದರೆ ನಮ್ಮ ತಂದೆಯವರು ನಿರ್ಧಾರ ತಗೊಂತಿದ್ರು. ಇವತ್ತು ನಮ್ಮ ತಂದೆಯವರು ಇಲ್ಲ. ಹಾಗಾಗಿ ನಾನು ನನ್ನ ಕುಟುಂಬದಾಗ ಆಗಲಿ ಅಥವಾ ನನ್ನ ಕುಟುಂಬದ ಹಿತೈಷಿಗಳನ್ನು ನಾನು ಬೆಳೆಸಿ ಇರ್ತಕ್ಕಂಥ ಯಜಮಾನ್ರನ್ನ ನಾನು ಒಂದು ರೌಂಡ್ ಎಲ್ಲರ ಜೊತೆ ನಿನ್ನೆ ಒಂದು ಮಾತುಕತೆ ಆಗಿದ್ದಾದ. ಇನ್ನೊಂದು ಸಲ ಮಾತಾಡಿ ನಿರ್ಧಾರ ತಿಳಿಸ್ತಾರೆ. ನೋಡಿ, ಇವೆಲ್ಲ ಚುನಾವಣೆದಾಗ ಎಲ್ಲ ಸಹಜ ಪ್ರಕ್ರಿಯೆಗಳು. ಅವರು ನಿಂತಾಗ ಇವರು ಏನಪ್ಪತ್ತವ್ರು ಮಾಡಿಸಿರ್ತಕ್ಕಂಥದ್ದು, ಇವರು ನಿಂತಾಗ ಅವ್ರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ. ಆಗ್ಬೋದು. ಈಗ ನನಗೆ ಆ ಥರದ್ದು ಮುಖ್ಯಮಂತ್ರಿಗಳು ಯಾವ ಥರದ್ದು ನನಗೆ ಇಲ್ಲಿ ನನಗೆ ಅನಿಸಿಲ್ಲ. ನಾನು ಒಂದು 7-8 ತಿಂಗಳಿಂದ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ಇದ್ದರೆ ಅನುದಾನ ಕೊಡ್ತಾರ, ಅವ್ರು ಹೇಳಿದಂಗೆ ಕೇಳಿದರೆ ಅನುದಾನ ಕೊಡ್ತಾರ ಎಂಬ ಹಂತಕ್ಕೆ ನನಗೆ ಮುಖ್ಯಮಂತ್ರಿಗಳು ಹಂಗೆ ಅನಿಸಿಲ್ಲ. ಹೇಳಿದ್ದಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದೀನಲ್ಲ. ಮಾಡ್ತೀನಿ. ನಾನು ಎಲ್ಲ ಹಿರಿಯರ ಅಭಿಪ್ರಾಯನ ಕೇಳಬೇಕಾಗಿದೆ. ಇವತ್ತು ನಮ್ಮ ತಂದೆಯವರಿಲ್ಲ, ಎಲ್ಲರ ಅಭಿಪ್ರಾಯ, ನಮ್ಮ ಕುಟುಂಬದಾಗ ನಮ್ಮ ಹಿರಿಯರು ನಾನು ಬೆಳೆಸಿರ್ತಕ್ಕಂಥ ಮುಖಂಡರೆಲ್ಲರ ಅಭಿಪ್ರಾಯ ಕೇಳಿದೆ. ನಿನ್ನೆ ಒಂದು ರೌಂಡ್ ಮಾತಾಗಿದೆ. ಎಲ್ಲರಿಗೂ ಸಂಪರ್ಕ ಮಾಡಿ ನಿರ್ಧಾರ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಬಿಜೆಪಿ ಮತ್ತೆ ಜೆಡಿಎಸ್ ಉಳಿಕೆ ಮತಗಳ ಜೊತೆಗೆ ಅಡ್ಡ ಮತದಾನ, ಆತ್ಮಸಾಕ್ಷಿಯ ಮತ ಕೇಳ್ತೀವಿ ಅಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಬಟ್ ಇಲ್ಲಿ ಜೆಡಿಎಸ್ ಅಭ್ಯರ್ಥಿನೇ ಅಡ್ಡ ಮತದಾನ ಮಾಡ್ತಾರಾ ಅಂತ ಕಾಂಗ್ರೆಸ್ ಸಂಪರ್ಕಿಸಿದ್ರು ಹಿನ್ನೆಲೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಹೌದು ವಿಜಯ್, ಏನು ಫೆಬ್ರವರಿ 27ರಂದು ಏನು ರಾಜ್ಯಸಭೆಗೆ ಏನು ಚುನಾವಣೆ ನಡೆಯುತ್ತೆ, ಅದೇ ಒಂದು ಅಭ್ಯರ್ಥಿಯ ಕುರಿತಂತೆ ಈಗ ತೀವ್ರ ಚರ್ಚೆ ಗಾಸಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಗಾಗಲೇ ಕಾಂಗ್ರೆಸ್ನ ಆಗಿರ್ಬೋದು ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಯ ಏನು ಮುಖಂಡರು ಏನಿದ್ದಾರೆ, ನಾಯಕರು ಏನಿದ್ದಾರೆ, ಈಗಾಗಲೇ ಏನು ಎಲ್ಲ ಅಭ್ಯರ್ಥಿಗಳನ್ನು ಸೆಳೆಯುವಂತ ಕೆಲಸ ಈಗ ಮಾಡ್ತಾ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ನ ನಾಯಕರು ಜೆಡಿಎಸ್ನ ಶಾಸಕರಾಗಿರ್ತಕ್ಕಂತಹ ಯಾದಗಿರಿ ಜಿಲ್ಲೆ ಕುರುಮಿಟ್ಕಲ್ನ ಶಾಸಕರಿರ್ತಕ್ಕಂಥ ಶರಣಗೌಡ ಕಂದಕೂರು ಅವ್ರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನೋಂಥ ವಿಷಯ ಖುದ್ದು ಶರಣಗೌಡ ಕಂದಕೂರು ಅವರೇ ಇದೀಗ ಬಹಿರಂಗಪಡಿಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಬೇರೆ ಬೇರೆ ಪಕ್ಷದ ನಾಯಕರು ಏನು ಸಂಪರ್ಕ ಮಾಡ್ತಾರೆ, ಈ ಕುರಿತು ಇದುವರೆಗೂ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಸ್ಪಷ್ಟವಾಗಿ ಶರಣಗೌಡ ಕಂದಕೂರು ಅವರು ಇವತ್ತು ಈ ವಿಷಯವನ್ನು ಬಹಿರಂಗಪಡಿಸಿರುವಂತಹದ್ದು. ಹೀಗಾಗಿ ಸಹಜವಾಗಿ ಶರಣಗೌಡ ಕಂದಕೂರು ಅವರು ಅಡ್ಡ ಮತದಾನ ಮಾಡ್ತಾರ, ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾರ ಅನ್ನುವಂಥದ್ದು ಇದೀಗ ಸಹಜವಾಗಿ ಕುತೂಹಲ ಮೂಡಿಸಿದೆ. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.